ತಮ್ಮ ಮೂಲಕ ವಿನಂತಿ ಏನು ಮಾಡೋದು ಅಂದರೆ 7 ಜನ ಇದ್ದಾರೋ 66 ಜನ ಇದ್ದಾರೋ 62 ಜನ ಇದ್ದಾರೋ ತನಿಖೆಯನ್ನು ಮಾಡಬೇಕು. ಸ್ಪಷ್ಟತೆಯನ್ನು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಇದರಲ್ಲಿ ನೇತೃತ್ವವನ್ನು ತಗೊಂಡು ಯಾರು ಪಕ್ಷದ ವಿರುದ್ಧ ಮತವನ್ನು ಹಾಕಿದಾರೋ ಅಂಥವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು. ಇದಕ್ಕೆ ಶಿಸ್ತು ಪಾಲನಾ ಸಮಿತಿಯನ್ನು ಒಂದು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ರಾಷ್ಟ್ರೀಯ ಅಧ್ಯಕ್ಷರಿಗೆ ವಿನಂತಿಯನ್ನು ಮಾಡ್ತೀನಿ, ಮನವರಿಕೆಯನ್ನು ಸಹ ಮಾಡ್ತೀನಿ. ಇದರಲ್ಲಿ ಪಕ್ಷಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಪಕ್ಷನೇ ತಾಯಿ. ನಾವೆಲ್ಲ ಆ ಭಾವನೆಯಿಂದ ಬಂದಿರತಕ್ಕಂಥವ್ರು. ರಾಜಕೀಯವಾಗಿ ನಾನು ಹಣ ಮಾಡಲಿಕ್ಕೆ ಬಂದವನಲ್ಲ, ಸರ್ವಿಸ್ ಮಾಡಲಿಕ್ಕೆ ಬಂದಿರತಕ್ಕಂಥವನು. ಬಹುಶಃ ಇವತ್ತು ಇಡೀ ಹಾಸನ ಜಿಲ್ಲೆಯಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ. ಜೊತೆಯಲ್ಲಿ ಜನಸಾಮಾನ್ಯರ ಜೊತೆ ಬೆಂಗಳೂರಿಗೆ ವಾರಕ್ಕೊಂದು ಸಲ ಬಿಟ್ಟರೆ ಉಳಿದಂಥ 6 ದಿವಸಗಳ ಕಾಲ ಮೀಟಿಂಗ್ ಇದ್ದಾಗ ಬಿಟ್ಟರೆ ಜನಸಾಮಾನ್ಯರ ಜೊತೆಯಲ್ಲಿ ಏನೇನು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲ ಒಂದು ಕಡೆ ನಮ್ಮ ಮುಖಂಡರುಗಳು ಮುಂದಿನ ದಿವಸಗಳಲ್ಲಿ ಇದು ಕಷ್ಟಕರ ಆಗ್ಬೋದು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ಈ ಥರದ್ದು ಇದು ಮಾಡಿದರೆ. ಇದರಿಂದ ನಾನು ಇನ್ನೊಂದಿಷ್ಟು ಶಕ್ತಿ ಬಂದಂಗಾಯಿತು, ಅಂದರೆ ಈ ಥರದ ಪಿತೂರಿಗಳು ಇದೇನೇನೋ ಅಂತಕ್ಕಂಥ ಇನ್ನೊಂದಿಷ್ಟು ಶಕ್ತಿ ಬಂದಂಗಾಯಿತು. ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ನಿಷ್ಠೆಯಿಂದ ನನ್ನ ಮತ ಕೊಟ್ಟಂತಹ, ನನ್ನನ್ನು ಗೆಲ್ಲಿಸ್ತಕ್ಕಂಥ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಧರ್ಮ ಇಲ್ದಂಗೆ ಪ್ರಾಮಾಣಿಕೆಯಿಂದ ಸೇವೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ, ಚೆನ್ನಕೇಶ್ವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಬೇಕೋ ಬೇಡೋ ಕೆಲವರು ಹಾಕಿದ್ದಾರೆ ಅನ್ನೋದಿದೆ. ಈ ಕಾರಣಕ್ಕಾಗಿ ನಿಮಗೆ ರಾಜ್ಯ ನಾಯಕರು ಕ್ಲಾರಿಫಿಕೇಶನ್ ಕೇಳೋದು ಆ ಥರ ಏನಾದ್ರು ಮಾಡಿದಾರಾ? ಬಹುಶಃ ನಾನು ಬಂದಂಥ ಸಂದರ್ಭದಲ್ಲಿ ನಾನೇ ನಮ್ಮ ರಾಜ್ಯಾಧ್ಯಕ್ಷರಿಗೆ, ನಮ್ಮ ವಿಪ್ ಅವರಿಗೆ ಮತ್ತು ವಿರೋಧ ಪಕ್ಷ ನಾಯಕರಿಗೆ ಕರೆಯನ್ನು ಮಾಡಿದೆ. ನಾನೊಬ್ಬ ಪ್ರಾಮಾಣಿಕ ಪಕ್ಷ ನಿಷ್ಠೆ ಇರತಕ್ಕಂಥವನು, ನನ್ನಂಥವನ ಹೆಸರು ಅಲ್ಲಿ ಬರ್ತಾ ಇದೆ. ಆದ್ದರಿಂದ ನನಗೆ ತುಂಬ ಮುಜುಗರ ಆಗಿದೆ, ನನಗೆ ಮತ್ತು ನನ್ನ ಕ್ಷೇತ್ರದ ಜನಕ್ಕೆ ತುಂಬ ಮುಜುಗರ ಆಗಿದೆ. ದಯವಿಟ್ಟು ಇದರ ವಿರುದ್ಧ ತಾವು ಧ್ವನಿಯನ್ನು ಎತ್ತಬೇಕು. ನಿಷ್ಠಾವಂತನ ಬಗ್ಗೆ ಇಷ್ಟೆಲ್ಲ ಬರ್ತಾ ಇರ್ತಕ್ಕಂಥದ್ದು, ಅದನ್ನು ನಾನು ಪರಿಶೀಲಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಅದಾದ ನಂತರ ನಾನು ಪಕ್ಷದ ಅಧ್ಯಕ್ಷರ ಮತ್ತು ವಿರೋಧ ಪಕ್ಷ ನಾಯಕರ ಸಮ್ಮತಿಯನ್ನು ತಗೊಂಡು ನಾನಿವತ್ತು ಏನು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಕ್ಕಂಥದ್ದು ಅವರ ಮಾಹಿತಿಯನ್ನು ತಗೊಂಡು ನಾನು ಇದನ್ನು ಪ್ರಶ್ನ ಮಾಡ್ತಕ್ಕಂಥದ್ದಕ್ಕೆ ಬಂದಿದ್ದೀನಿ. ಯಾಕೆಂದರೆ ನಾಳೆ ನನ್ನ ಮಾಹಿತಿ ಇಲ್ಲದೆ ಮಾಡಬಾರ್ದು ಅಂತಕ್ಕಂಥ ಇದು ಇರಬಾರ್ದು. ಅವರ ಮಾಹಿತಿಯನ್ನು ತಗೊಂಡು ಅವರಿಗೆ ಮಾಹಿತಿಯನ್ನು ಕೊಟ್ಟು ಅವರಿಗೆ ಒಂದು ಲೆಟ್ರನ್ನೂ ಸಹ ಬರೆದಿದ್ದೀನಿ. ನಮ್ಮ ಮೂಲಕ ವಿನಂತಿ ಏನು ಮಾಡೋದು ಅಂದರೆ 7 ಜನ ಇದ್ದಾರೋ 66 ಜನ ಇದ್ದಾರೋ 62 ಜನ ಇದ್ದಾರೋ ತನಿಖೆಯನ್ನು ಮಾಡಬೇಕು. ಸ್ಪಷ್ಟತೆಯನ್ನು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಇದರಲ್ಲಿ ನೇತೃತ್ವವನ್ನು ತಗೊಂಡು ಯಾರು ಪಕ್ಷದ ವಿರುದ್ಧ ಮತವನ್ನು ಹಾಕಿದಾರೋ ಅಂಥವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು. ಇದಕ್ಕೆ ಶಿಸ್ತು ಪಾಲನಾ ಸಮಿತಿಯನ್ನು ಒಂದು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ರಾಷ್ಟ್ರೀಯ ಅಧ್ಯಕ್ಷರಿಗೆ ವಿನಂತಿಯನ್ನು ಮಾಡ್ತೀನಿ, ಮನವರಿಕೆಯನ್ನು ಸಹ ಮಾಡ್ತೀನಿ. ಇದರಲ್ಲಿ ಪಕ್ಷಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಪಕ್ಷನೇ ತಾಯಿ. ನಾವೆಲ್ಲ ಆ ಭಾವನೆಯಿಂದ ಬಂದಿರತಕ್ಕಂಥವ್ರು. ರಾಜಕೀಯವಾಗಿ ನಾನು ಹಣ ಮಾಡಲಿಕ್ಕೆ ಬಂದವನಲ್ಲ, ಸರ್ವಿಸ್ ಮಾಡಲಿಕ್ಕೆ ಬಂದಿರತಕ್ಕಂಥವನು. ಬಹುಶಃ ಇವತ್ತು ಇಡೀ ಹಾಸನ ಜಿಲ್ಲೆಯಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ. ಜೊತೆಯಲ್ಲಿ ಜನಸಾಮಾನ್ಯರ ಜೊತೆ ಬೆಂಗಳೂರಿಗೆ ವಾರಕ್ಕೊಂದು ಸಲ ಬಿಟ್ಟರೆ ಉಳಿದಂಥ 6 ದಿವಸಗಳ ಕಾಲ ಮೀಟಿಂಗ್ ಇದ್ದಾಗ ಬಿಟ್ಟರೆ ಜನಸಾಮಾನ್ಯರ ಜೊತೆಯಲ್ಲಿ ಏನೇನು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲ ಒಂದು ಕಡೆ ನಮ್ಮ ಮುಖಂಡರುಗಳು ಮುಂದಿನ ದಿವಸಗಳಲ್ಲಿ ಇದು ಕಷ್ಟಕರ ಆಗ್ಬೋದು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ಈ ಥರದ್ದು ಇದು ಮಾಡಿದರೆ. ಇದರಿಂದ ನಾನು ಇನ್ನೊಂದಿಷ್ಟು ಶಕ್ತಿ ಬಂದಂಗಾಯಿತು, ಅಂದರೆ ಈ ಥರದ ಪಿತೂರಿಗಳು ಇದೇನೇನೋ ಅಂತಕ್ಕಂಥ ಇನ್ನೊಂದಿಷ್ಟು ಶಕ್ತಿ ಬಂದಂಗಾಯಿತು. ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ನಿಷ್ಠೆಯಿಂದ ನನ್ನ ಮತ ಕೊಟ್ಟಂತಹ, ನನ್ನನ್ನು ಗೆಲ್ಲಿಸ್ತಕ್ಕಂಥ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಧರ್ಮ ಇಲ್ದಂಗೆ ಪ್ರಾಮಾಣಿಕೆಯಿಂದ ಸೇವೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ, ಚೆನ್ನಕೇಶ್ವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಬೇಕೋ ಬೇಡೋ ಕೆಲವರು ಹಾಕಿದ್ದಾರೆ ಅನ್ನೋದಿದೆ. ಈ ಕಾರಣಕ್ಕಾಗಿ ನಿಮಗೆ ರಾಜ್ಯ ನಾಯಕರು ಕ್ಲಾರಿಫಿಕೇಶನ್ ಕೇಳೋದು ಆ ಥರ ಏನಾದ್ರು ಮಾಡಿದಾರಾ? ಬಹುಶಃ ನಾನು ಬಂದಂಥ ಸಂದರ್ಭದಲ್ಲಿ ನಾನೇ ನಮ್ಮ ರಾಜ್ಯಾಧ್ಯಕ್ಷರಿಗೆ, ನಮ್ಮ ವಿಪ್ ಅವರಿಗೆ ಮತ್ತು ವಿರೋಧ ಪಕ್ಷ ನಾಯಕರಿಗೆ ಕರೆಯನ್ನು ಮಾಡಿದೆ. ನಾನೊಬ್ಬ ಪ್ರಾಮಾಣಿಕ ಪಕ್ಷ ನಿಷ್ಠೆ ಇರತಕ್ಕಂಥವನು, ನನ್ನಂಥವನ ಹೆಸರು ಅಲ್ಲಿ ಬರ್ತಾ ಇದೆ. ಆದ್ದರಿಂದ ನನಗೆ ತುಂಬ ಮುಜುಗರ ಆಗಿದೆ, ನನಗೆ ಮತ್ತು ನನ್ನ ಕ್ಷೇತ್ರದ ಜನಕ್ಕೆ ತುಂಬ ಮುಜುಗರ ಆಗಿದೆ. ದಯವಿಟ್ಟು
ಇದರ ವಿರುದ್ಧ ತಾವು ಧ್ವನಿಯನ್ನು ಎತ್ತಬೇಕು, ನಿಷ್ಠಾವಂತನ ಬಗ್ಗೆ ಇಷ್ಟೆಲ್ಲ ಬರ್ತಾ ಇರ್ತಕ್ಕಂಥದ್ದು, ಅದನ್ನು ನಾನು ಪರಿಶೀಲಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಅದಾದ ನಂತರ ನಾನು ಪಕ್ಷದ ಅಧ್ಯಕ್ಷರ ಮತ್ತು ವಿರೋಧ ಪಕ್ಷದ ನಾಯಕರ ಸಮ್ಮತಿಯನ್ನು ತಗೊಂಡು ನಾನಿವತ್ತು ಏನು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಕ್ಕಂಥದ್ದು ಅವರ ಮಾಹಿತಿಯನ್ನು ತಗೊಂಡು ನಾನು ಇದನ್ನು ಪ್ರಶ್ನ ಮಾಡ್ತಕ್ಕಂಥದ್ದಕ್ಕೆ ಬಂದಿದ್ದೀನಿ. ಯಾಕೆಂದರೆ ನಾಳೆ ನನ್ನ ಮಾಹಿತಿ ಇಲ್ಲದೆ ಮಾಡಬಾರ್ದು ಅಂತಕ್ಕಂಥ ಇದು ಇರಬಾರ್ದು. ಅವರ ಮಾಹಿತಿಯನ್ನು ತಗೊಂಡು ಅವರಿಗೆ ಮಾಹಿತಿಯನ್ನು ಕೊಟ್ಟು ಅವರಿಗೆ ಒಂದು ಲೆಟ್ರನ್ನೂ ಸಹ ಬರೆದಿದ್ದೀನಿ.